ಆಗ ಎಲ್ಲ ಪ್ರಾಂತಗಳಿಗೂ ನಾಗ್ಪುರದಿಂದನೇ ಪ್ರಚಾರಕರು ಬರುವಂಥ ಒಂದು ಪದ್ಧತಿ ಇತ್ತು. ಕರ್ನಾಟಕದಿಂದ ಪ್ರಚಾರಕರು ಯಾರೂ ಕೂಡ ಹೊರಟಿರಲಿಲ್ಲ. ಯಾದರಾಜಿ ನಿಧಾನವಾಗಿ 45ರ ನಂತರ ಇಲ್ಲಿಂದ ಪ್ರಚಾರಕರು ಹೊರಡುವಂಥ ಒಂದು ವ್ಯವಸ್ಥೆ ಆಯಿತು. ಬೆಂಗಳೂರಿಗೆ ಬಂದಾಗ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ದೆಹಲಿಗೆ ಕರ್ಕೊಂಡು ಹೋದರು. ನಾಥೂರಾಮ್ ಗೋಡ್ಸೆಗೂ ನಿಮಗೂ ತುಂಬ ಸಂಬಂಧ ಇದೆಯಂತೆ ಅಂತೆಲ್ಲ ಕತೆ ಕಟ್ಟೋದಕ್ಕೆ ಶುರು ಮಾಡಿದರು. ಪತ್ರಿಕೆಗಳಲ್ಲಿ ಕೂಡ ಸಾಕಷ್ಟು ಅಪಪ್ರಚಾರ ಶುರುವಾಯಿತು. ಹೇಗಾದರೂ ಮಾಡಿ ಗಾಂಧಿ ಹತ್ಯೆಯ ಒಂದು ಕೇಸ್ನಲ್ಲಿ ಯಾದರಾಜಿಯವರನ್ನ ಸಿಲುಕಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಪೊಲೀಸ್ನವ್ರದ್ದು. ಗಾಂಧೀಜಿಯವರು ಒಂದು ಪಿಸ್ತೂಲನ್ನು ಕೊಟ್ಟರು ಗೋಡ್ಸೆಗೆ. ಜನವರಿ 30ನೇ ತಾರೀಕು ನನ್ನನ್ನು ಶೂಟ್ ಮಾಡುವಂಥ ಗಾಂಧೀಜಿ ಹೇಳೋಗಿದ್ದರು. ಅದರಂತೆ ನಾಥೂರಾಮ್ ಗೋಡ್ಸೆ ಶೂಟ್ ಮಾಡಿದ್ದಾರೆ. ಆ ಪೊಲೀಸ್ ಅಧಿಕಾರಿ ಬೇಸ್ತು ಬಿದ್ದುಬಿಟ್ಟ. ಅವನಿಗೆ ಶಾಕ್ ಆಗೋಯ್ತು. ಆಗಿನ ಕಾಲದಲ್ಲಿ ಈ ಓಂಕಾರಾಂಕಿತ ಭಗವಧ್ವಜ ಅದನ್ನು ಹಾರಾಡಿಸೋದೇ ಒಂದು ದೊಡ್ಡ ತಪ್ಪು ಅಂತ. ಈ ಶಾಖೆಗಳ ಜೊತೆಗೆ ಅನೇಕ ಹೊಸ ಹೊಸ ಪ್ರಯೋಗಗಳನ್ನು ಅವ್ರು ಮಾಡಿದರು. ಕರ್ನಾಟಕಕ್ಕೆ ಯಾದರಾಜಿಯವರು ಬಂದಿದ್ದು ನಾಗ್ಪುರದಿಂದ. ಆಗ ಎಲ್ಲ ಪ್ರಾಂತಗಳಿಗೂ ನಾಗ್ಪುರದಿಂದನೇ ಪ್ರಚಾರಕರು ಬರುವಂಥ ಒಂದು ಪದ್ಧತಿ ಇತ್ತು. ಕರ್ನಾಟಕದಿಂದ ಪ್ರಚಾರಕರು ಯಾರೂ ಕೂಡ ಹೊರಟಿರಲಿಲ್ಲ. ಆದರೆ ಯಾದವರಾವ್ ಜೋಶಿ ಅವರು ಕರ್ನಾಟಕದಲ್ಲಿ ಸಂಘ ಕಾರ್ಯವನ್ನು ಪ್ರಾರಂಭಿಸಿದ ನಂತರ ಶಾಖೆಗೆ ಬಂದಂಥ ಅನೇಕ ತರುಣರು ಪ್ರಚಾರಕರಾಗುವಂಥ ಒಂದು ಸಂಕಲ್ಪವನ್ನು ಮಾಡಿದರು. ಯಾದರಾಜಿ ನಿಧಾನವಾಗಿ ಒಂದು 4-5 ವರ್ಷಗಳ ನಂತರ 45ರ ನಂತರ ಇಲ್ಲಿಂದ ಪ್ರಚಾರಕರು ಹೊರಡುವಂಥ ಒಂದು ವ್ಯವಸ್ಥೆ ಆಯಿತು. ಅನೇಕ ಪ್ರಚಾರಕರು ಇಲ್ಲಿ ತಯಾರಾದರು. ಮುಖ್ಯವಾಗಿ ಹೆಸರಿಸಬಹುದಾದಂದರೆ ಕೃ ಸೂರ್ಯನಾರಾಯಣ ರಾವ್, ಹೋವೆ ಶೇಷಾದ್ರಿಗಳು, ಚಂಪಕನಾಥ್, ಬಾಬುರಾವ್ ದೇಸಾಯಿ, ಹಾಗೆಯೇ ಸದಾನಂದ ಕಾಕಡೆಯವರು. ಇವರೆಲ್ಲರೂ ಯಾದವರಾವ್ ಜೋಶಿಯವರ ಪ್ರೇರಣೆಯಿಂದ ಸಂಘದ ಪ್ರಚಾರಕರಾದಂಥವರು. ಅಜಿತ್ ಕುಮಾರ್ ಇವರು ಕೂಡ ಯಾದವರಾವ್ ಜೋಶಿಯವರ ಒಂದು ಪ್ರೇರಣೆಯಿಂದ ಪ್ರಚಾರಕರಾದಂಥವ್ರು. ಹೀಗೆ ನಿಧಾನವಾಗಿ ಸಂಘ ಕಾರ್ಯ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅರಳೋದಕ್ಕೆ ಸಾಧ್ಯವಾಯಿತು. ಈ ರೀತಿ ಅರಳೋದಕ್ಕೆ ಸಾಧ್ಯವಾಗಿದ್ದು ಯಾದವರಾವ್ ಜೋಶಿಯವರ ಒಂದು ಪರಿಶ್ರಮದಿಂದ ಅಂತ ಹೇಳ್ಬೋದು. 1948ರಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಅಂದರೆ ಗಾಂಧೀಜಿಯವರ ಹತ್ಯೆ. 1948 ಜನವರಿ 30ನೇ ತಾರೀಕು ಅವರ ಒಂದು ಬರ್ಬರ ಹತ್ಯೆ ಆಯಿತು. ಆ ಹತ್ಯೆಗಿಂತ ಒಂದು ಸ್ವಲ್ಪ ದಿವಸ ಮುಂಚೆ, ಒಂದು 10 ದಿವಸ ಮುಂಚೆ, ಜನವರಿ 19, 20, 21 ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಯಾವುದಿದೆ ಈಗ, ಅಲ್ಲಿ ಸಂಘದ ಒಂದು ದೊಡ್ಡ ಶಿಬಿರ ಭಾಳ ವ್ಯವಸ್ಥಿತವಾಗಿ ನಡೀತು. 10,000 ಸ್ವಯಂ ಸೇವಕರು ಅದರಲ್ಲಿ ಪಾಲ್ಗೊಂಡಿದ್ದರು. ಬಹಳ ಭರ್ಜರಿಯಾದ ಶಿಬಿರ. ಆಗಿನ ಕಾಲಕ್ಕೆ ಸಂಘದ ಒಂದು ವೈಭವದ ಶಿಬಿರ ಅಂತ ಅದನ್ನು ಹೇಳ್ಬೋದು. ಆ ಶಿಬಿರದ ವ್ಯವಸ್ಥೆಗೋಸ್ಕರ ಯಾದವರಾವ್ ಜೋಶಿ ಹಗಲು ರಾತ್ರಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳೋದು ಮಾಡೋದು ಈ ರೀತಿ ಅದರಲ್ಲಿ ತನ್ಮರಾಗಿದ್ದರು. ಆ ಶಿಬಿರ ಆಗಿ 10 ದಿವಸದಲ್ಲೇ ಈ ರೀತಿಯ ಒಂದು ದುರ್ಘಟನೆ ನಡೀತು. ಯಾದವರಾಜಿ ಆಗ ಬೇರೆ ಕಡೆ ಇದ್ದರು. ಅವರು ಮತ್ತೆ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಾಗ ಅವರನ್ನು ಅರೆಸ್ಟ್ ಮಾಡಿದರು. ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ದೆಹಲಿಗೆ ಕರ್ಕೊಂಡು ಹೋದರು. ಮತ್ತು ನೀವೇ ಗಾಂಧಿಯನ್ನು ಕೊಂದ ಒಂದು ಇದರಲ್ಲಿ ಟೀಮ್ನಲ್ಲಿದ್ದೀರಿ, ನಾಥೂರಾಮ್ ಗೋಡ್ಸೆಗೂ ನಿಮಗೂ ತುಂಬ ಸಂಬಂಧ ಇದೆಯಂತೆ ಅಂತೆಲ್ಲ ಕತೆ ಕಟ್ಟೋದಕ್ಕೆ ಶುರು ಮಾಡಿದರು. ಪತ್ರಿಕೆಗಳಲ್ಲಿ ಕೂಡ ಸಾಕಷ್ಟು ಅಪಪ್ರಚಾರ ಶುರುವಾಯಿತು. ಗಾಂಧಿ ಹತ್ಯೆಯ ಹಿಂದೆ ಯಾದವರಾವ್ ಜೋಶಿಯವರ ಕೈವಾಡ ಇದೆ ಅಂತ. ಅದುವರೆಗೆ ಯಾದವರಾವ್ ಜೋಶಿ ಯಾರು ಅಂತ ಕೂಡ ಈ ಪತ್ರಿಕೆಯವರಿಗೆ ಗೊತ್ತಿರಲಿಲ್ಲ. ಆದರೆ ಈ ಒಂದು ಗಾಂಧಿ ಹತ್ಯೆ ಆದ ನಂತರ ಅವ್ರದ್ದೊಂದು ಪ್ರಚಾರ ಅನಾಯಾಸವಾಗಿ ಪತ್ರಿಕೆಗಳಲ್ಲಿ ಶುರುವಾಯಿತು. ಅವರ ಒಂದು ಫೋಟೋ ಕೂಡ ಪತ್ರಿಕೆಯಲ್ಲಿ ಬಂತು. ಆನಂತರ ದೆಹಲಿಗೆ ಕರ್ಕೊಂಡು ಹೋದ್ಮೇಲೆ ಅವ್ರನ್ನ ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಡು ಬಂದರು. ಬೆಂಗಳೂರಿಗೆ ಕರ್ಕೊಂಡು ಬಂದು ಅವರ ವಿಚಾರಣೆ ಶುರುವಾಯಿತು. ಹೇಗಾದರೂ ಮಾಡಿ ಗಾಂಧಿ ಹತ್ಯೆಯ ಒಂದು ಕೇಸ್ನಲ್ಲಿ ಯಾದರಾಜಿಯವರನ್ನ ಸಿಲುಕಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಪೊಲೀಸ್ನವ್ರದ್ದು. ಅದಕ್ಕಾಗಿ ಪೊಲೀಸ್ ಅಧಿಕಾರಿಯವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರು. ಅವರು ಯಾವುದಕ್ಕೂ ಜಪ್ಪಯ್ಯ ಅನ್ನದೇ ಇದ್ದಾಗ ಒಂದು ಸ್ವಲ್ಪ ಅಧಿಕಾರವಾಣಿಯಿಂದ, ನೋಡಿ ನೀವು ಹೇಳಿ ಸತ್ಯ ಹೇಳಿ, ಯಶವಂತಪುರದಲ್ಲಿ ನೀವೇನು ಶಿಬಿರ ಮಾಡಿದಿರಿ 3 ದಿವಸದ್ದು, ಅಲ್ಲಿಗೆ ಗೋಡ್ಸೆ ಬಂದಿದ್ದರು. ಗೋಡ್ಸೆಗೆ ನೀವು ಪಿಸ್ತೂಲ್ ಕೊಟ್ಟಿದ್ದೀರಿ, ಆ ಪಿಸ್ತೂಲ್ದಿಂದನೇ ಗಾಂಧಿಯನ್ನು ಕೊಂದಿದ್ದು, ಇದೆಲ್ಲ ನಮಗೆ ಗೊತ್ತಿದೆ ಅಂತ ಸುಳ್ಳು ಕಥೆಗಳನ್ನು ಹೇಳ್ತಾ ಹೋದರು. ಇದಕ್ಕೆ ನೀವು ಒಪ್ಕೊಳ್ಬೇಕು ಅಂತ ಅವ್ರ ಮೇಲೆ ಬಲವಂತ ಮಾಡೋದಕ್ಕೆ ಶುರು ಮಾಡಿದರು. ಯಾದವರಾವ್ ಜೋಶಿಗೂ ಒಂದು ಸಹನೆ ಇತ್ತು. ಆ ಸಹನೆ ಮೀರಿದಾಗ ಅವರು ಹೇಳಿದ್ರಂತೆ, ನೋಡಿ ನೀವೀಗ ಬೇರೆ ಯಾವುದೋ ಒಂದು ಕತೆ ಹೇಳ್ತಾ ಇದ್ದೀರಿ, ನಾನೊಂದು ಕತೆ ಹೇಳ್ತೀನಿ ಕೇಳಿ.
ಹೌದು, ಈ ಶಿಬಿರಕ್ಕೆ ಗೋಡ್ಸೆ ಬಂದಿದ್ದು ಹೌದು. ಆ ಶಿಬಿರದಲ್ಲಿ ಭಾಗವಹಿಸಿದ್ರು ನಾಥೂರಾಮ್ ಗೋಡ್ಸೆ. ಅವ್ರ ಜೊತೆಗೆ ಗಾಂಧೀಜಿ ಕೂಡ ಬಂದಿದ್ದರು. ಆ ಶಿಬಿರದಲ್ಲೇ ಗಾಂಧೀಜಿಯವರು ಒಂದು ಪಿಸ್ತೂಲನ್ನು ಕೊಟ್ಟರು ಗೋಡ್ಸೆಗೆ. ಪಿಸ್ತೂಲನ್ನು ಕೊಟ್ಟು ಜನವರಿ 30ನೇ ತಾರೀಕು ನನ್ನನ್ನು ಶೂಟ್ ಮಾಡು ಅಂತ ಗಾಂಧೀಜಿ ಹೇಳೋಗಿದ್ದರು. ಅದರಂತೆ ನಾಥೂರಾಮ್ ಗೋಡ್ಸೆ ಶೂಟ್ ಮಾಡಿದ್ದಾರೆ. ನಿಮಗಷ್ಟು ಗೊತ್ತಾಗಲಿಲ್ವ ಪೊಲೀಸ್ನವ್ರಿಗೆ? ಇಷ್ಟೆಲ್ಲ ನೀವು ತನಿಖೆ ಮಾಡ್ತೀರಿ, ಈ ಒಂದು ಸಂಗತಿ ನಿಮ್ಮ ಗಮನಕ್ಕೆ ಬರಲಿಲ್ವ ಅಂತ ಇವರು ತಿರುಗೇಟು ಕೊಟ್ಟರು ಯಾದವರಾವ್ ಜೋಶಿಯವರು. ಅದನ್ನು ಕೇಳಿ ಆ ಪೊಲೀಸ್ ಅಧಿಕಾರಿ ಬೇಸ್ತು ಬಿದ್ದುಬಿಟ್ಟ. ಅವನಿಗೆ ಶಾಕ್ ಆಗೋಯ್ತು. ಅವನು ಮುಂದೆ ತನಿಖೆ ಏನು ಮಾಡೋದು? ಕೊನೆಗೆ ಯಾದವರಾವ್ ಜೋಶಿಯವ್ರನ್ನ ಬಿಡುಗಡೆ ಮಾಡಲಿಲ್ಲ. ಅವ್ರನ್ನ ಮತ್ತೆ ದೆಹಲಿ ಕರ್ಕೊಂಡು ಹೋದರು, ತಿಹಾರ್ ಜೈಲಿನಲ್ಲಿಟ್ಟರು. ಅದಾದಮೇಲೆ ಸುಮಾರು ಒಂದು 4-5 ತಿಂಗಳ ನಂತರ ಅವರ ಒಂದು ಬಿಡುಗಡೆ ಆಯಿತು. ಹೀಗೆ ಯಾದವರಾವ್ಜಿ ಮೊಟ್ಟ ಮೊದಲ ಬಾರಿ ಜೈಲಿಗೆ ಹೋದಿದ್ದು ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ 1948ರಲ್ಲಿ. ಅದಾದಮೇಲೆ 1975ರಲ್ಲಿ ಆಗ ದೇಶದಲ್ಲಿ ಇಂದಿರಾ ಗಾಂಧಿಯವರು ಕರಾಳ ತುರ್ತು ಪರಿಸ್ಥಿತಿಯನ್ನು ಸಾರಿದರು. ಯಾದವರಾವ್ ಜೋಶಿಯವರನ್ನು ಬೆಂಗಳೂರಿನಲ್ಲಿ ಅವರು ಮುಂಬೈಗೆ ಹೋಗಿದ್ದರು. ಮುಂಬೈನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಬೆಂಗಳೂರಿಗೆ ತಂದರು. ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಅವರನ್ನು 18 ತಿಂಗಳ ಕಾಲ ಬಂಧನದಲ್ಲಿ ಇಟ್ಟಿದ್ದರು. ಹೀಗೆ 2 ಬಾರಿ ಅವರು ಜೈಲಿಗೆ ಹೋಗಬೇಕಾಗಿ ಬಂತು. ಜೈಲಿಗೆ ಹೋದಾಗ ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರ ತಂದೆ ತುಂಬ ಅಸ್ವಸ್ಥರಾಗ್ತಾರೆ. ಅವರ ಒಂದು ಆರೋಗ್ಯ ಸ್ಥಿತಿ ಬಹಳ ಗಂಭೀರ ಸ್ಥಿತಿಗೆ ತಲುಪುತ್ತೆ. ಆಗ ಯಾದವರಾವ್ ಜೋಶಿಯವರ ತಂಗಿ ತಾರಾಬಾಯಿ ಆಕೆ ಒಂದು ಟೆಲಿಗ್ರಾಮ್ ಕೊಡ್ತಾರೆ, ನೀವು ತಕ್ಷಣ ಬಂದು ನೋಡಬೇಕು, ತಂದೆಯವರ ಸ್ಥಿತಿ ಬಹಳ ಶೋಚನೀಯವಾಗಿದೆ ಅಂತ. ಆ ಟೆಲಿಗ್ರಾಮ್ ತಲುಪುತ್ತೆ ಯಾದವರಾವ್ ಜೋಶಿಯವರಿಗೆ. ಅವರು ಜೈಲಿನಲ್ಲಿದ್ದರು. ಒಂದು ಕಡೆ ತನ್ನ ತಂದೆಯನ್ನು ತಕ್ಷಣ ಹೋಗಿ ನೋಡಬೇಕು ಅನ್ನುವಂಥ ತುಡಿತ, ಆದರೆ ಇನ್ನೊಂದು ಕಡೆ ನಾನೀಗ ಸರ್ಕಾರದ ವಶದಲ್ಲಿದ್ದೀನಿ, ಪೊಲೀಸ್ ಬಂಧನದಲ್ಲಿದ್ದೀನಿ, ಜೈಲಿನಲ್ಲಿದ್ದೀನಿ, ಒಂದು ಗುಲಾಮಗಿರಿಯ ಸಂಕೇತದಲ್ಲಿದ್ದೀನಿ, ನಾನು ಸ್ವತಂತ್ರವಾಗಿಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ಪೂಜನೀಯ ತಂದೆಯವರನ್ನು ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಇನ್ನೊಂದು ಜಿಜ್ಞಾಸೆ, ಇನ್ನೊಂದು ಗೊಂದಲ. ಈ ಎರಡರ ನಡುವೆ ಕೊನೆಗೆ ಅವರು ತೀರ್ಮಾನ ಮಾಡಿದರು, ನಾನೀಗ ಹೋಗೋದು ಸರಿಯಲ್ಲ, ಇಂಥ ಸ್ಥಿತಿಯಲ್ಲಿ ನಾನು ತಂದೆಯವರನ್ನು ನೋಡಲ್ಲ ಅಂಥೇಳಿ ತಂದೆಯವರಿಗೆ ಒಂದು ದೀರ್ಘವಾದ ಪತ್ರ ಬರೆದರು. ಆ ಪತ್ರದಲ್ಲಿ ಅವರು ಬರಿತಾ, ಅದು ಪತ್ರ ಕೂಡ ದಾಖಲೆ ಇದೆ, ಅದು ಜನಮನ ಶಿಲ್ಪಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಯಾದವರಾವ್ಜಿಯವರ ಒಂದು ವ್ಯಕ್ತಿ ಚಿತ್ರಣ ಚಂದ್ರಶೇಖರ್ ಭಂಡಾರಿಯವರು ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ನಿಮ್ಮನ್ನು ತಕ್ಷಣ ನೋಡಬೇಕು ಅನ್ನುವಂಥ ಕಾಳಜಿ ಕೂಡ ಇದೆ, ನನಗೆ ತಕ್ಷಣ ಬರಬೇಕು ಅಂತ ಇದೆ. ಆದರೆ ನಾನೀಗ ಇರುವಂಥ ಸ್ಥಿತಿ ಸರ್ಕಾರದ ಒಂದು ಅಧೀನದಲ್ಲಿದ್ದೀನಿ. ಇಂಥ ಸ್ಥಿತಿಯಲ್ಲಿ ಪೆರೋಲ್ ಮೇಲೆ ಬಂದು ನಿಮ್ಮನ್ನು ಭೇಟಿ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ, ಅದು ಒಂದು ರೀತಿ ಅವಮಾನಕರ. ಇಂಥ ಅವಮಾನಕರ ಪ್ರಸಂಗವನ್ನು ಯಾವತ್ತೂ ಸಹಿಸಬಾರ್ದು ಅಂತ ನೀವೇ ನನಗೆ ಬಾಲ್ಯದಲ್ಲಿ ಹೇಳ್ಕೊಟ್ಟಿದ್ದೀರಿ, ಸ್ವಾಭಿಮಾನ ಸಂಪನ್ನರಾಗಿರಬೇಕು ಅಂತ ನೀವೇ ನನಗೆ ಕಲಿಸಿದ್ದೀರಿ. ಹಾಗಾಗಿ ನೀವು ಹೇಳಿಕೊಟ್ಟ ಪಾಠವನ್ನೇ ನಾನು ನೆನಪಿಟ್ಕೊಂಡಿದ್ದೀನಿ. ಆದ್ದರಿಂದ ಈಗ ನಾನು ಬರ್ತಾ ಇಲ್ಲ, ನಿಮ್ಮ ಆರೋಗ್ಯ ಬೇಗ ದೇವರ ಒಂದು ಕೃಪೆಯಿಂದ ಬೇಗ ಸರಿಯಾಗಲಿ ಅನ್ನುವಂಥ ಮಾತನ್ನು ಹೇಳಿ ಆ ಪತ್ರವನ್ನು ಅವರು ಮುಗಿಸ್ತಾರೆ. ಹೀಗೆ ತಂದೆಯವ್ರನ್ನ ನೋಡೋಕ್ಕೆ ಅವ್ರು ಹೋಗೋದೇ ಇಲ್ಲ. ಅದಾದಮೇಲೆ ಕೆಲವು ದಿವಸಗಳ ನಂತರ ಅವ್ರ ತಂದೆಯವರು ತೀರೋದ್ರು. ಆಗ ಯಾದವರಾವ್ ಜೋಶಿಯವರ ಬಿಡುಗಡೆಯಾಗಿತ್ತು. ಆಗ ಅವ್ರು ಹೋಗಿ ತಮ್ಮ ಉಳಿದ ಎಲ್ಲ ಕ್ರಿಯಾವಿಧಿಗಳನ್ನು ಅವರು ಪೂರೈಸ್ತಾರೆ. ಯಾದವರಾವ್ ಜೋಶಿ ಕರ್ನಾಟಕದಲ್ಲಿ ಶಾಖೆಗಳನ್ನು ಮಾತ್ರ ಮಾಡಲಿಲ್ಲ, ಶಾಖೆಗಳನ್ನು ಮಾಡೋದಕ್ಕೆ ಅನೇಕರಿಗೆ ಪ್ರೇರಣೆಯನ್ನು ಕೊಟ್ಟರು. ಜೊತೆಗೆ ಅವರು ಕರ್ನಾಟಕದ ಜೊತೆಗೆ ಅವರಿಗೆ ಆಂಧ್ರ, ಕೇರಳ ಮತ್ತು ತಮಿಳುನಾಡು ಇದರ ಒಂದು ಜವಾಬ್ದಾರಿ ಕೂಡ ಬಂತು ಅವರಿಗೆ. ಇಡೀ ಒಂದು ಕ್ಷೇತ್ರದ ಜವಾಬ್ದಾರಿ, ದಕ್ಷಿಣ ಪ್ರಾಂತ, ದಕ್ಷಿಣ ಭಾರತ ಅದರ ಜವಾಬ್ದಾರಿ ಕೂಡ ಅವರ ಪಾಲಿಗೆ ಬಂತು. ಅಲ್ಲಿ ಎಲ್ಲವೂ ಕೂಡ ವೈವಿಧ್ಯಮಯವಾದಂಥ ಪ್ರಾಂತ್ಯಗಳು. ಕೇರಳ ಅದು ಮಲಯಾಳಂ ಭಾಷೆ ಮಾತಾಡುವಂಥದ್ದು, ಆಂಧ್ರದಲ್ಲಿ ತೆಲುಗು, ತಮಿಳುನಾಡಲ್ಲಿ ತಮಿಳು, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ. ಯಾದವರಾವ್ ಜೋಶಿಯವರಿಗೆ ಇದು ಯಾವ ಭಾಷೆಯೋ ಅರಿವು ಇರಲಿಲ್ಲ. ಕರ್ನಾಟಕಕ್ಕೆ ಬಂದಾಗ ಕನ್ನಡ ಸ್ವಲ್ಪ ಅವರಿಗೆ ಅರ್ಥ ಆಗ್ತಾಯಿತ್ತು ಬಿಟ್ಟರೆ, ಅವರು ಹಿಂದಿ, ಮರಾಠಿ ಮತ್ತು ಇಂಗ್ಲೀಷ್ ಈ 3 ಭಾಷೆಗಳಲ್ಲಿ ಅವರು ತಮ್ಮ ಸಂಘದ ಕೆಲಸವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸಿ ಮಾಡ್ತಾಯಿದ್ರು. ಈಗ ಇದೆಲ್ಲದೂ ಜವಾಬ್ದಾರಿ ಬಂದಾಗ ಅವರು ಹೆದರಲಿಲ್ಲ. ಭಾಷೆ ಬರೆದಿದ್ದರೇನಾಯಿತು, ಹೃದಯದ ಭಾಷೆ ಇದೆಯಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಈ ಶಾಖೆಗಳ ಜೊತೆಗೆ ಅನೇಕ ಹೊಸ ಹೊಸ ಪ್ರಯೋಗಗಳನ್ನು ಅವ್ರು ಮಾಡಿದರು.
ಕರ್ನಾಟಕ ಬಹುಶಃ ಇಡೀ ದೇಶದಲ್ಲಿ ಆ ಥರದ ಪ್ರಯೋಗ ಇರಲಿಕ್ಕಿಲ್ಲ. ಒಂದು ಹಿಂದೂ ಸಮಾಜೋತ್ಸವ. ಹಿಂದೂ ಸಮಾಜೋತ್ಸವ ಅಂದರೆ ಸಮಾಜದಲ್ಲಿ ಅನೇಕ ಜಾತಿ ಪಂಥ ಇವೆಲ್ಲವುದೂ ಇದೆ, ಬೇರೆ ಬೇರೆ ಜಾತಿ ಉಪಜಾತಿಗಳಿದೆ. ಅವರೆಲ್ಲರಿಗೂ ಹಿಂದೂ ಅಂತ ಅನ್ನಿಸ್ಬೇಕು. ಇಡೀ ಸಮಾಜ ಈ ಒಂದು ಹಬ್ಬದಲ್ಲಿ ಭಾಗಿಯಾಗಬೇಕು. ಅದೊಂದು ಹಬ್ಬ, ಗಣೇಶನ ಹಬ್ಬ, ದೀಪಾವಳಿ ಇದ್ದಾಗೆ ಈ ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಇಡೀ ಸಮಾಜ ನನ್ನದು, ನಾನು ಹಿಂದೂ ಅನ್ನುವಂಥ ಭಾವನೆ ಮೂಡಿಸ್ಬೇಕು ಅಂಥೇಳಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವವನ್ನು ಅವರು ಆಚರಣೆಗೆ ತಂದರು. ಅನೇಕ ಕಡೆಗಳಲ್ಲಿ ಭಾಳ ಯಶಸ್ವಿಯಾಗಿ ನಡೀತದು. ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವ ಅದ್ಧೂರಿಯಾಗಿ ಆಯಿತು. ಇನ್ನೊಂದು ಪ್ರಯೋಗ ಮಾಡಿದ್ದವರು ಈ ಭಗವದ್ಧ್ವಜವನ್ನು, ಓಂಕಾರಾಂಕಿತ ಭಗವದ್ಧ್ವಜದ ಒಂದು ಪ್ರಚಾರ, ಅದು ಎಲ್ಲ ಕಡೆ ಹಾರಾಡಬೇಕು. ಆಗಿನ ಕಾಲದಲ್ಲಿ ಈ ಓಂಕಾರಾಂಕಿತ ಭಗವದ್ಧ್ವಜ ಅದನ್ನು ಹಾರಾಡಿಸೋದೇ ಒಂದು ದೊಡ್ಡ ತಪ್ಪು ಅಂತ. ಕೇರಳದಲ್ಲಂತೂ ಬರೀ ಹಸಿರು ಧ್ವಜ ಮತ್ತು ಕಮ್ಯುನಿಸ್ಟರ ಕೆಂಪು ಧ್ವಜಗಳು ಮಾತ್ರ ಹಾರಾಡ್ತಾ ಇತ್ತು. ಈ ಹಿಂದೂ ಧ್ವಜ ಭಗವದ್ಧ್ವಜವನ್ನು ಕಂಡರೆ ಅನೇಕರಿಗೆ ತಿರಸ್ಕಾರ, ಇನ್ನು ಕೆಲವರಿಗೆ ಭಯ, ಇದೆಲ್ಲವೂ ಇರ್ತಾಯಿತ್ತು. ಹಾಗಾಗಿ ಇದರ ಒಂದು ಪ್ರಚಾರವನ್ನು ಮಾಡಬೇಕು ಅಂಥೇಳಿ ಅವರು ಭಗವದ್ಧ್ವಜವನ್ನು ಜನಪ್ರಿಯಗೊಳಿಸಿದರು. ಎಲ್ಲ ದೇವಸ್ಥಾನ ಮಂದಿರಗಳ ಮೇಲೆ, ಮಠಗಳ ಮೇಲೆ, ಜೊತೆಗೆ ಮನೆಗಳ ಮೇಲೂ ಕೂಡ ಹಾಕುವಂಥ ಒಂದು ಪ್ರಯತ್ನ. ಇದರಲ್ಲೂ ಕೂಡ ಅವರು ಯಶಸ್ವಿಯಾದರು. ಯಾದವರಾವ್ ಜೋಶಿಯವರು ಕರ್ನಾಟಕದಲ್ಲಿ ಕೈಗೊಂಡ ಇನ್ನೊಂದು ಮಹತ್ತರ ಒಂದು ಸಮಾಜ ಸುಧಾರಣೆಯ ಕೆಲಸ ಅಂದರೆ ಅಸ್ಪೃಶ್ಯತಾ ನಿವಾರಣೆ. ಯಾರನ್ನು ನಾವು ದಲಿತರು ಅಂತ ಹೇಳ್ತೀವಿ, ಅವರನ್ನು ಹಿಂದುಳಿದವರು ಅಂತ ಹೇಳ್ತೀವಿ, ಅಂಥ ಕೇರಿಗಳಿಗೆ ಹೋಗಿ ಅವ್ರ ಜೊತೆಗೆ ಬೆರೆತು ಅವರ ಮನೆಯಲ್ಲೇ ಊಟ ಮಾಡಿ ಅವರನ್ನು ಕೂಡ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಜೋಡಿಸಬೇಕು. ಈ ಥರದ ಒಂದು ಪ್ರಯತ್ನಕ್ಕೆ ಯಾದವರಾವ್ ಜೋಶಿ ಅವರು ಚಾಲನೆ ಕೊಟ್ಟರು. ಯಾಕೆಂದರೆ ಸಮಾಜದ ಒಂದು ಭಾಗವೇ ಆಗಿರುವಂಥ, ಸಮಾಜದ ಅವಿಭಾಜ್ಯ ಅಂಗ ಆಗಿರುವಂಥ ಅವರನ್ನು ದೂರ ಇಟ್ಟಿರೋದು ಸರಿಯಲ್ಲ. ಅವರನ್ನು ನಾವು ನಮ್ಮ ಇದಕ್ಕೆ ತರಬೇಕು ಮುಖ್ಯವಾಹಿನಿಗೆ ಅಂಥೇಳಿ ಎಲ್ಲ ಕಡೆ ಅವರನ್ನು ಸೇರಿಸುವಂಥ ಪ್ರಯತ್ನಗಳಾಯಿತು. ಅಲ್ಲಲ್ಲಿ ಬೈಠಕ್ಗಳಾಯಿತು. ದಲಿತರ ಕೇರಿ ಅಂತ ಏನಿದೆ ಅಲ್ಲಿ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ನಡೀತು. ಆಗ ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥ ಸ್ವಾಮಿಗಳು ಕೂಡ ದಲಿತರ ಕೇರಿಗೆ ಭೇಟಿ ನೀಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರಿಂದ ಯಾದವರಾಜಿಯವರ ಒಂದು ಪ್ರಯತ್ನಕ್ಕೆ ಇನ್ನಷ್ಟು ಒಂದು ರಭಸ ಸಿಕ್ತು ಅಂತ ಕೂಡ ಹೇಳ್ಬೋದು. ಹೀಗಾಗಿ ಅಸ್ಪೃಶ್ಯತಾ ನಿವಾರಣೆ ಅದು ಸಂಘ ಕಾರ್ಯದ ಒಂದು ಪ್ರಮುಖ ಭಾಗವೇ ಆಯಿತು ಅಂತ ಹೇಳ್ಬೋದು. ಇದರ ಜೊತೆಗೆ ಸಂಘದಲ್ಲಿ ಯಾವುದೇ ರೀತಿಯ ಸಾಹಿತ್ಯ ಅದರ ಮುದ್ರಣದ ವ್ಯವಸ್ಥೆ ಇರಲಿಲ್ಲ. ಸಂಘದಲ್ಲಿ ಏನಿದ್ರೂ ಬೌದ್ಧಿಕ್ಕು, ಭಾಷಣಗಳು, ಬೈಠಕ್ಕು, ಚರ್ಚೆ ಇದೆಲ್ಲ ನಡೀತಾ ಇತ್ತು ಹೊರತು ಅದು ಯಾವುದನ್ನು ಮುದ್ರಿತವಾಗಿ ಎಲ್ಲೂ ಇಟ್ಟಿರಲಿಲ್ಲ. ಮುದ್ರಣದಲ್ಲಿ ಯಾವುದೂ ಇರಲಿಲ್ಲ. ಗಾಂಧೀಜಿಯವರ ಹತ್ಯೆ ಆದಾಗ ಕೂಡ ಸರ್ಕಾರ ನಿಮ್ಮ ಸಂವಿಧಾನ ಎಲ್ಲಿದೆ ಅದನ್ನು ಲಿಪಿಬದ್ಧಗೊಳಿಸಿ ಕೊಡಬೇಕು ಅಂತ ಒಂದು ಷರತ್ತನ್ನು ಹಾಕಿತ್ತು. ಆಗ ವೆಂಕಟರಾಮ ಶಾಸ್ತ್ರಿಯವರು ಸಂಘ ಪದ್ಧತಿಯನ್ನು, ಸಂಘ ಕಾರ್ಯ ಪದ್ಧತಿಯನ್ನು ಲಿಪಿಬದ್ಧಗೊಳಿಸಿ ಅದನ್ನೊಂದು ಸಂವಿಧಾನವನ್ನಾಗಿ ಮಾಡಿದರು. ಆದರೆ ಸಂಘದ ವೈಚಾರಿಕ ಭೂಮಿಕೆ, ಸಂಘದ ಸಿದ್ಧಾಂತ ಇದ್ರ ಬಗ್ಗೆ ಯಾವುದೇ ಪುಸ್ತಕಗಳಿರಲಿಲ್ಲ. ಗುರೂಜಿಯವರು ಅನೇಕ ಕಡೆಗಳಲ್ಲಿ ಭಾಷಣ ಮಾಡಿದರು, ಆದರೆ ಆ ಭಾಷಣವನ್ನು ಲಿಪಿಬದ್ಧಗೊಳಿಸಿರಲಿಲ್ಲ. ಯಾದವರಾವ್ ಜೋಶಿ ಅವರಿಗೆ ಅನ್ನಿಸ್ತು ಇದನ್ನೆಲ್ಲ ಒಂದು ಸಂಗ್ರಹ ಮಾಡಿ ಅದಕ್ಕೊಂದು ಅಕ್ಷರ ರೂಪ ಕೊಟ್ಟು ಒಂದು ಪುಸ್ತಕವನ್ನು ಮಾಡಬೇಕು ಅಂತ. ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕ ಇದು ಯಾದವರಾವ್ಜಿಯವರ ಪ್ರಯತ್ನದಿಂದ ಹೊರಬಂದಂಥ ಪುಸ್ತಕ. ಗುರೂಜಿಯವರು ಅದನ್ನು ಒಪ್ಪಿರಲಿಲ್ಲ. ಈ ರೀತಿ ಸಂಘದ ವಿಚಾರವನ್ನು ನಾವು ಪುಸ್ತಕ ಮಾಡೋದು ಸರಿಯಲ್ಲ, ಅದನ್ನು ಹೊರಗಿನವರಿಗೆಲ್ಲ ಯಾಕೆ ನಾವು ಪ್ರಚಾರ ಪಡಿಸಬೇಕು, ಸಂಘದ ಉದ್ದೇಶ ಪ್ರಚಾರ ಅಲ್ಲ ಅನ್ನೋದೆಲ್ಲ ಹೇಳಿದರು. ಆದರೂ ಯಾದವರಾವ್ಜಿಯವರ ಒಂದು ಒತ್ತಾಸೆಯಿಂದಾಗಿ ಬಂಚ್ ಆಫ್ ಥಾಟ್ಸ್ ಅದು ಮೊದಲು ಇಂಗ್ಲೀಷ್ನಲ್ಲಿ ಬಂತು. ಸನ್ಮಾನ್ಯ ಹೋವೆ ಶೇಷಾದ್ರಿಗಳು ಅದನ್ನು ಲಿಪಿಬದ್ಧಗೊಳಿಸಿದರು. ಅದಕ್ಕೆ ಅನೇಕ ಬಾರಿ ತಿದ್ದುಪಡಿ ಬಂತು. ಒಂದೇ ಒಂದು ಶಬ್ದ ಕೂಡ ತಪ್ಪಾಗಬಾರ್ದು ಅದರಲ್ಲಿ, ಮತ್ತು ಅದರಿಂದ ವಿರೋಧಾಭಾಸ ಆಗಬಾರ್ದು, ಅಪಾರ್ಥ ಹೊರಡಬಾರ್ದು, ಅದರಿಂದ ಯಾವುದೇ ಅಪಸ್ವರಗಳು ಬರಬಾರ್ದು ಅಂಥೇಳಿ ಬಹಳ ಎಚ್ಚರ ವಹಿಸಿ ಆ ಪುಸ್ತಕವನ್ನು ಹೊರತಂದರು. ಅದು ಕನ್ನಡದಲ್ಲಿ ಕೂಡ ಬಂತು, ಚಿಂತನಗಂಗಾ ಅನ್ನುವಂಥ ಹೆಸರಿನಲ್ಲಿ. ಇನ್ನೊಂದು ಡಾಕ್ಟರ್ ಜಿಯವರ ಜನ್ಮಶತಾಬ್ದಿ ಸಂದರ್ಭದಲ್ಲಿ ಇನ್ನೊಂದು ಪುಸ್ತಕ ಬಂತು, ಎ ವಿಷನ್ ಇನ್ ಆ್ಯಕ್ಷನ್ ಅಂತ. ಅದು ಕೂಡ ಶೇಷಾದ್ರಿಗಳು ಅದನ್ನು ಲಿಪಿಬದ್ಧಗೊಳಿಸಿದರು. ಅದರ ಲೇಖಕರು ಅವರೇನೆ. ಸಂಘದ ಸ್ವಯಂ ಸೇವಕರು ಸಮಾಜದಲ್ಲಿ ಮಾಡಿದಂಥ ಮೌನ ಕ್ರಾಂತಿಯ ಸಹಸ್ರಾರು ದಾಖಲೆಗಳು ಅದರಲ್ಲಿದೆ. ಅದರಲ್ಲಿ ಈ ಥರ ಅಸ್ಪೃಶ್ಯತಾ ನಿವಾರಣೆಗೆ ಸಹಕರಿಸಿದ್ದು,
ಮತಾಂತರ ಪ್ರಕ್ರಿಯೆಯನ್ನು ತಡೆದಿರೋದು, ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ, ಇದೆಲ್ಲದರ ಒಂದು ದಾಖಲೆ ಎ ವಿಷನ್ ಇನ್ ಆ್ಯಕ್ಷನ್ ಆ ಒಂದು ಪುಸ್ತಕದಲ್ಲಿ ಇದೆ. ಇದಾದ ನಂತರ ಸಮಾಜದಲ್ಲಿ ಆಗಾಗ ಸಂಭವಿಸುವಂಥ, ದೇಶದಲ್ಲಿ ಸಂಭವಿಸುವಂಥ ಘಟನೆಗಳು, ಈ ಘಟನೆಗಳ ಬಗ್ಗೆ ರಾಜಕೀಯ ಧುರೀಣರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಕೊಡ್ತಾರೆ. ಸತ್ಯ ಯಾವುದು ಅಂತ ಜನಕ್ಕೆ ಗೊತ್ತಾಗೋದಿಲ್ಲ. ಈ ಸತ್ಯ ಸಂಗತಿಯನ್ನು ತಿಳಿಸ್ಬೇಕು. ಅದಕ್ಕೋಸ್ಕರ ಜಾಗರಣ ಪ್ರಕಾಶನ ಅನ್ನುವಂಥ ಒಂದು ಹೊಸ ಪ್ರಕಾಶನ ವ್ಯವಸ್ಥೆಯನ್ನು ತಂದು ಅದರ ಅಡಿಯಲ್ಲಿ ಸಣ್ಣ ಸಣ್ಣ ಕಿರು ಹೊತ್ತಿಗೆಗಳನ್ನು ತರುವಂಥ ಒಂದು ಪ್ರಯತ್ನ ಕೂಡ ಆಯಿತು. ಅದು ಕೂಡ ಕರ್ನಾಟಕದಿಂದ ಪ್ರಾರಂಭ ಆಯಿತು. 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಅನ್ನುವಂಥ ಒಂದು ಸಾಹಿತ್ಯ, ಜನಶಿಕ್ಷಣ, ಜನಸೇವೆ ಇದೆಲ್ಲ ಮಾಡುವಂಥ ಸಂಸ್ಥೆ, ಇದರ ಒಂದು ಹುಟ್ಟಿಗೆ ಕಾರಣರಾದವರು ಕೂಡ ಸನ್ಮಾನ್ಯ ಯಾದವರಾವ್ ಜೋಶಿಯವರು. 1965ರಲ್ಲಿ ಪ್ರಾರಂಭ ಆಯಿತು. ಮೊದಲು ಅದರಲ್ಲಿ ಸಾಹಿತ್ಯ ವಿಭಾಗ, ಅದರಲ್ಲಿ ಅನೇಕ ಪುಸ್ತಕಗಳು ಬಂತು. ಅಜೇಯ, ಅದಮ್ಯ, ಹಾಗೆಯೇ ಆತ್ಮಾಹುತಿ, ಯುಗಾವತಾರ, ಒಂದು ಕತೆ ಒಂದು ವ್ಯತೆ, ಒಂದೊಂದು ಪುಸ್ತಕ ಕೂಡ ಸಮಾಜದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನೇ ಎಬ್ಬಿಸ್ತು ಮತ್ತು ಅದರ ಕಡೆಗೆ ಇಡೀ ಸಮಾಜವೇ ಆಕರ್ಷಿತ ಆಯಿತು. ಅಂಥ ಪುಸ್ತಕಗಳು ಅದರಲ್ಲಿ ಬಂತು. ಅದರ ಜೊತೆಗೆ ಎಳೆಯರಿಗೆ, ಕಿಶೋರರಿಗೆ, ಅವರಿಗೆ ನಮ್ಮ ದೇಶದ ಯಾರು ಋಷಿ ಮುನಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ವೀರ ಪುರುಷರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಅವ್ರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ. ಸರಳವಾದ ಚಿಕ್ಕದಾದ ಪುಸ್ತಕ, ಅದು ನಮ್ಮೆಲ್ಲ ಎಳೆಯರಿಗೆ ತಲುಪಬೇಕು ಅನ್ನುವಂಥ ಯೋಜನೆ. ಅದಕ್ಕಾಗಿ ಭಾರತಿ ಪುಸ್ತಕ ಸಂಪದ ಅನ್ನುವಂಥ ಒಂದು ಯೋಜನೆ, ಅದನ್ನು ಶುರು ಮಾಡಿದ್ದು ಯಾದವರಾವ್ ಜೋಶಿಯವರು. ಅವರ ಒಂದು ಪ್ರೇರಣೆಯಿಂದ ಅದು ಶುರುವಾಯಿತು. ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳು ಭಾರತಿಯಿಂದ ಹೊರಗೆ ಬಂದು ಎಲ್.ಎಸ್. ಶೇಷಗಿರಿರಾವ್ ಅದರ ಸಂಪಾದಕರು ಕೂಡ ಆಗಿದ್ದರು. ಅದಾದಮೇಲೆ 1972ರಲ್ಲಿ ಜನಸೇವಾ ವಿದ್ಯಾಕೇಂದ್ರ, ಒಂದು ನಿಲಯ ವಿದ್ಯಾಮಂದಿರ, ನಿಲಯ ವಿದ್ಯಾಶಾಲೆ, ಅದನ್ನು ಪ್ರಾರಂಭ ಮಾಡಿದಂಥ, ಆ ಕಲ್ಪನೆಯನ್ನು ಬಿತ್ತಿದಂಥವರು ಕೂಡ ಯಾದವರಾವ್ ಜೋಶಿಯವರು. ಈಗ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಹೈಸ್ಕೂಲ್, ಮಿಡ್ಲ್ ಸ್ಕೂಲು, ಹೈಸ್ಕೂಲು ಅಲ್ಲದೆ ಕಾಲೇಜು ಜೊತೆಗೆ ಡಿಗ್ರಿ, ಈ ಥರದಲ್ಲಿ ಭಾಳ ಒಂದು ಪ್ರಸಿದ್ಧಿ ಪರವಾಗಿ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಮ್ಮೆಯ ವಿದ್ಯಾಸಂಸ್ಥೆಯಾಗಿ ಅದು ಬೆಳೆದು ಬಂದಿದೆ. ಇದಲ್ಲದೇ ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ಸಮಾಜ ಪರಿವರ್ತನೆಯ ಒಂದು ಸಂಘಟನೆ, ಅದರ ಒಂದು ಕಲ್ಪನೆ ಕೂಡ ಯಾದವರಾವ್ ಜೋಶಿಯವರದ್ದು. 1970ರಲ್ಲಿ ಅದು ಶುರುವಾಯಿತು. ಅನೇಕರನ್ನು, ಯಾರು ಸೇವಾವೃತ್ತಿಗಳು ಅಂತ ಈಗ ಕರೀತಾರೆ, ಪುರುಷ ಸೇವಾವೃತ್ತಿಗಳು ಮತ್ತು ಮಹಿಳಾ ಸೇವಾವೃತ್ತಿಗಳು, ಇವರನ್ನು ಆ ಕಾರ್ಯಕ್ಕೆ ಜೋಡಿಸಿ ಎಲ್ಲೆಲ್ಲಿ ವನವಾಸಿಗಳಿದ್ದಾರೆ, ಎಲ್ಲೆಲ್ಲಿ ಹಿಂದುಳಿದ ಜನ ಇದ್ದಾರೆ, ಅಲ್ಲಿಗೆಲ್ಲ ಹೋಗಿ ಅವರಿಗೆ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕಾರ ಕೊಡುವಂಥ ಒಂದು ಕೆಲಸ, ಇದು ಹಿಂದೂ ಸೇವಾ ಪ್ರತಿಷ್ಠಾನದ್ದು. ಇದು ಕೂಡ ಕರ್ನಾಟಕದ ಕೊಡುಗೆ. ಇದಕ್ಕೆ ಕಾರಣಕರ್ತರು ಕೂಡ ಯಾದವರಾವ್ ಜೋಶಿಯವರು. ಯಾದವರಾವ್ ಜೋಶಿಯವರು ಒಮ್ಮೆ ತಿರುಪತಿಗೆ ಹೋಗಿದ್ದರು. ಆ ತಿರುಪತಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ಒಬ್ಬ ವಿದ್ಯಾರ್ಥಿ, ಆತ ಕರ್ನಾಟಕದವನು, ಕೃಷ್ಣಶಾಸ್ತ್ರಿ ಅಂತ ಹೆಸರು, ನಿರರ್ಗಳವಾಗಿ ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡೋದು, ಭಾಷಣ ಮಾಡೋದೆಲ್ಲ ಮಾಡ್ತಾಯಿದ್ದ. ಇದನ್ನು ನೋಡಿದಾಗ ಯಾದವರಾವ್ ಜೋಶಿಯವರಿಗೆ ಆಶ್ಚರ್ಯ ಆಯಿತು. ಸಂಸ್ಕೃತದಲ್ಲೂ ಕೂಡ ಹೀಗೆ ನಿರರ್ಗಳವಾಗಿ ಮಾತಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಅವರಿಗೆ ಒಂದು ಆಶ್ಚರ್ಯದ ಸಂಗತಿಯಾಗಿತ್ತು. ಅದಾದಮೇಲೆ ಬೆಂಗಳೂರಿಗೆ ಬಂದರು. ಅವರು ಚಿಂತನೆಯನ್ನು ಶುರು ಮಾಡಿದರು. ಒಂದು ಸಂಸ್ಕೃತ ವಿಭಾಗ ಯಾಕೆ ತೆಗಿಬಾರ್ದು, ಸಂಸ್ಕೃತವನ್ನು ಜನಪ್ರಿಯಗೊಳಿಸಬೇಕು, ಸಂಸ್ಕೃತವನ್ನು ಆಡುಭಾಷೆಯಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಅವರ ಒಂದು ಚಿಂತನೆ ಆಗಿತ್ತು. ಅದಾದ ನಂತರ ಕೃಷ್ಣಶಾಸ್ತ್ರಿ ಕೂಡ ಅವರು ಬೆಂಗಳೂರಿಗೆ ಬಂದರು, ಸಂಘದ ಪ್ರಚಾರಕರು ಕೂಡ ಆದರು. ಅವರ ಮೂಲಕ ಸಂಸ್ಕೃತ ವಿಭಾಗ ಕೂಡ ಪ್ರಾರಂಭ ಆಯಿತು. ಸಂಸ್ಕೃತವನ್ನು ಕಲಿಸೋದಕ್ಕೋಸ್ಕರ, ಸಂಸ್ಕೃತ ಸಂಭಾಷಣೆಯನ್ನು ಕಲಿಸೋದಕ್ಕೋಸ್ಕರ ಅಕ್ಷರಂ ಅನ್ನುವಂಥ ಒಂದು ಕಾರ್ಯಾಲಯ ಕೂಡ ಪ್ರಾರಂಭ ಆಯಿತು. ಈಗ ಅದು ಗಿರಿನಗರದಲ್ಲಿದೆ. ಹೀಗೆ ಸಂಸ್ಕೃತ ಒಂದು ವಿಭಾಗಕ್ಕೆ ಚಾಲನೆ ಕೊಟ್ಟಂಥವ್ರು ಕೂಡ ಯಾದವರಾವ್ ಜೋಶಿಯವರು. 1945-46 ಸಂದರ್ಭದಲ್ಲಿ ಸಂಘದ ವಿಚಾರವನ್ನು ಮತ್ತು ಹಿಂದುತ್ವದ ವಿಚಾರವನ್ನು ತಿಳಿಸುವಂಥ ಯಾವ ಪತ್ರಿಕೆಗಳು ಇರಲಿಲ್ಲ. ಪತ್ರಿಕೆಗಳಲ್ಲಿ ಬರೀ ಹಿಂದೂ ವಿರೋಧಿಯ ಒಂದು ಸುದ್ದಿಗಳು ಬರ್ತಿತ್ತೆ ಹೊರತು ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥ ಅಥವಾ ಹಿಂದೂ ಸಮಾಜದಲ್ಲಿ ಏನೋ ಒಳ್ಳೆಯ ಸಂಗತಿಗಳಿದೆ ಅದರ ಬಗ್ಗೆ ತಿಳಿಸುವಂಥ ಒಂದು ಪತ್ರಿಕೆಯೂ ಇರಲಿಲ್ಲ. ಯಾದವರಾವ್ ಜೋಶಿಗೆ ಅನಿಸ್ತು, ಒಂದು ಪತ್ರಿಕೆಯನ್ನು ಶುರು ಮಾಡಬೇಕು.
ಅದು ಸಂಘದ ಮೂಲಕನೇ ಆಗಬೇಕು ಅಂತೇಳಿ ಒಂದು ಪತ್ರಿಕೆಯನ್ನು ಶುರು ಮಾಡಬೇಕು ಅಂತ ಅವರು ಒಂದು ಪ್ರಯತ್ನವನ್ನು ಮಾಡಿದರು. ವಿಕ್ರಮ ಅನ್ನುವಂಥ ಹೆಸರಿನಲ್ಲಿ ಪತ್ರಿಕೆಯನ್ನು 1948ರಲ್ಲಿ ಅದು ಪ್ರಾರಂಭ ಆಗುತ್ತೆ. 22/7/1948. ಅದಕ್ಕೊಬ್ಬರು ಸಂಪಾದಕರು ಬೇಕು. ಯಾರು ಅಂತ ಬಹಳ ಇಡೀ ಪ್ರಾಂತ್ಯದಲ್ಲೆಲ್ಲ ಓಡಾಡಿದಾಗ ಗದಗ್ನಲ್ಲಿ ಮಾಮಾ ಕರೆ ಅನ್ನೋರು ಹೇಳಿದರು, ಇಲ್ಲೊಬ್ಬರು ಇದ್ದಾರೆ ನೋಡಿ, ಇಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವರು ಬಂದರೆ ವಿಕ್ರಮ ಚೆನ್ನಾಗಿ ನಡೀಬೋದು ಅಂತ. ಆ ಬ್ಯಾಂಕ್ನಲ್ಲಿ ಬೇಸೂನ ಮಲ್ಯ ಅಂತ ಒಬ್ಬರು ಕೆಲಸ ಮಾಡ್ತಾಯಿದ್ರು. ಬೆಳವಾಡಿ ಸುಬ್ರಾಯ ನಾರಾಯಣ ಮಲ್ಯ ಅಂತ. ಅವರಿಗೆ ಒಳ್ಳೆಯ ಉದ್ಯೋಗ ಇತ್ತು, ಜೊತೆಗೆ ಅವ್ರಿಗೆ ಪ್ರಮೋಷನ್ ಆಗಿ ಇನ್ನೂ ಉನ್ನತವಾದ ಹುದ್ದೆ ಕೂಡ ಸಿಗೋದಿತ್ತು. ಆದರೆ ಮಾಮಾ ಕರೆಯವರು ಯಾದವರಾಜಿಯವರ ಒಂದು ಆಗ್ರಹದಿಂದ ಅವರನ್ನು ಭೇಟಿ ಮಾಡಿ ಅವ್ರಿಗೆ ಹೇಳಿದರು, ಈ ಥರ ವಿಕ್ರಮ ಅನ್ನುವಂಥ ಒಂದು ಪತ್ರಿಕೆ ಶುರು ಮಾಡಬೇಕು, ಅದಕ್ಕೆ ನೀವೇ ಸಂಪಾದಕರಾಗಬೇಕು, ಯಾದವರಾಜಿಯವರ ಒಂದು ಆಗ್ರಹ ಇದೆ ಅಂತ. ಸರಿ, ಮಲ್ಯರು ಒಂದು 2-3 ದಿವಸ ಸಮಯ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂದರು. 2-3 ದಿವಸ ಆದಮೇಲೆ ಆಯಿತು ಬರ್ತೀನಿ ಅಂತ ಹೇಳಿದರು. ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಾಗ ವಿಕ್ರಮ ಶುರುವಾಗಿತ್ತಷ್ಟೇ, ಆದರೆ ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಪ್ರತಿ ವಾರ ಅದು ಅಂಚೆಗೆ ಹೋಗ್ತಾ ಇರಲಿಲ್ಲ, ಅದನ್ನು ಅಂಚೆ ಚೀಟಿ ಅಂಟಿಸೋದಕ್ಕೆ ಕೂಡ ದುಡ್ಡು ಇರಲಿಲ್ಲ, ಹೀಗೆಲ್ಲ ಏನೇನೋ ಸ್ಥಿತಿ ಇತ್ತು. ಯಾದವರಾಜಿಯವರು ಹೇಳಿದರು, ನೋಡಪ್ಪ, ಇನ್ನು ಮುಂದೆ ವಿಕ್ರಮವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯ ನಿನ್ನದು, ಇದಕ್ಕೆ ನಿನಗೆ ಸಂಬಳ ಎಷ್ಟು ಕೊಡ್ತೀವಿ ಅದು ನಮ್ಗೆ ಗೊತ್ತಿಲ್ಲ, ನೀನೇ ಎಲ್ಲವುದನ್ನು ಮಾಡಬೇಕು, ಇದನ್ನು ಕಟ್ಟಬೇಕು, ಕಟ್ಟಿ ಬೆಳೆಸಬೇಕು ಅಂತ. ಹೀಗೆ 1948 ಸಂದರ್ಭದಲ್ಲಿ ಪ್ರಾರಂಭ ಆದಂಥ ವಿಕ್ರಮವನ್ನು ಮಲ್ಯರು ಅಹರ್ನಿಶಿಯಾಗಿ ದುಡಿದು 43 ವರ್ಷ ಅದರ ಸಂಪಾದಕರಾಗಿ ವಿಕ್ರಮವನ್ನು ಕಟ್ಟಿ ಬೆಳೆಸಿದರು. ಇವತ್ತು ವಿಕ್ರಮ ನಾಡಿನ ಒಂದು ಖ್ಯಾತ ಪತ್ರಿಕೆ, ಒಂದು ವೈಚಾರಿಕ ಪತ್ರಿಕೆ ಆಗಿದ್ದಕ್ಕೆ ಕಾರಣ ಅಂದರೆ ಅದು ಯಾದವರಾವ್ ಜೋಶಿಯವರು. ಯಾದವರಾವ್ ಜೋಶಿಯವರ ಒಂದು ಪ್ರಯತ್ನ ಇಲ್ಲದೇ ಇದ್ದಿದ್ದರೆ ವಿಕ್ರಮ ಈ ರೀತಿ ಮೇಲೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಕೇರಳದಲ್ಲೂ ಕೂಡ ಅನೇಕ ಹೊಸ ಪ್ರಯೋಗಗಳನ್ನು ಯಾದವರಾವ್ ಜೋಶಿಯವರು ಶುರು ಮಾಡಿದರು. ಕೇರಳದಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಆಡಳಿತ, ಅದು ಬಿಟ್ಟರೆ ಕಾಂಗ್ರೆಸ್ ಆಡಳಿತ, ಜೊತೆಗೆ ಮುಸ್ಲಿಂ ಕ್ರಿಶ್ಚಿಯನ್ರ ಒಂದು ಪ್ರಭಾವ, ಬಾಹುಳ್ಯ, ಇದರಿಂದಾಗಿ ಪ್ರಾರಂಭದಲ್ಲಿ ಸಂಘ ಕಾರ್ಯಕ್ಕೆ ಬಹಳ ವಿಘ್ನಗಳು ಬರ್ತಾಯಿತ್ತು. ಸಂಘ ಕಾರ್ಯ ಶಾಖೆ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದುಕೊಡಬೇಕು ಮತ್ತು ಸಮಾಜದಲ್ಲಿ ಹಿಂದೂ ಶಕ್ತಿಯನ್ನು ಬಡಿದೆಬ್ಬಿಸಬೇಕು ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಬಾಲಗೋಕುಲಂ ಅಂತ ಶುರುವಾಯಿತು. ಬಾಲಗೋಕುಲಂ ಅಂದರೆ ಗೋಕುಲಾಷ್ಟಮಿಯ ದಿವಸ ಮನೆಯ ಎಲ್ಲ ಮಕ್ಕಳಿಗೆ ಕೃಷ್ಣ ವೇಷವನ್ನು ತೊಡಿಸಿ ಅವರನ್ನು ಒಂದು ಮೆರವಣಿಗೆ ಮಾಡಿಸೋದು, ಜೊತೆಗೆ ಕೃಷ್ಣನ ಬಗ್ಗೆ ಉಪನ್ಯಾಸ, ಪ್ರವಚನ ಇತ್ಯಾದಿ, ಹಾಡು, ನೃತ್ಯ ಇದೆಲ್ಲವೂ ಇರ್ತಾಯಿತ್ತು. ಇದು ಬಹಳ ಪ್ರಭಾವಿ ಆಯಿತು. ಎಷ್ಟು ಪ್ರಭಾವಿ ಆಯಿತು ಅಂದರೆ ಕೇರಳದಲ್ಲಿರುವಂಥ ಮುಸಲ್ಮಾನರು ಕೂಡ ತಮ್ಮ ಮಕ್ಕಳಿಗೆ ಕೃಷ್ಣ ವೇಷವನ್ನು ಹಾಕಿಸಿದರು. ಅಲ್ಲಿರುವಂಥ ಕ್ರಿಶ್ಚಿಯನ್ರು ಕೂಡ ಕೃಷ್ಣ ವೇಷವನ್ನು ಹಾಕಿ ತಮ್ಮ ಮಕ್ಕಳನ್ನು ಕಳಿಸ್ಕೊಟ್ರು. ಹೀಗಾಗಿ ಬಾಲಗೋಕುಲಂ ಇವತ್ತು ಒಂದು ಬಹಳ ಪ್ರಭಾವಿ ಸಂಸ್ಥೆಯಾಗಿ ಬೆಳೆದಿದೆ. ಇದರ ಜೊತೆಗೆ ತಪಸ್ಯ ಅನ್ನುವಂಥ ಒಂದು ಸಂಸ್ಥೆ. ತಪಸ್ಯ ಅಂದರೆ ವೈಚಾರಿಕತೆಯನ್ನು ಹರಡುವಂಥ ಒಂದು ಸಂಘಟನೆ. ಆ ತಪಸ್ಯ ಕೂಡ ಶುರುವಾಗಿದ್ದು ಯಾದವರಾವ್ ಜೋಶಿ ಅವರಿಂದ.